ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಏನೆಲ್ಲ ನೋಡ್ತಾ ಇದ್ದೀವಿ ಅಂತಂದರೆ SSP ವರ್ಸಸ್ NSP. SSP ಸ್ಕಾಲರ್ಶಿಪ್ ಬೆಸ್ಟಾ, NSP ಸ್ಕಾಲರ್ಶಿಪ್ ಬೆಸ್ಟಾ, ಮತ್ತು ಯಾರು ಯಾವುದೆಲ್ಲ ಅಪ್ಲೈ ಮಾಡಬೇಕು, ಇಲ್ಲ ನೀವು ಎರಡೂ ಅಪ್ಲೈ ಮಾಡ್ಬೋದಾ, ಮತ್ತು ಏನಂತಂತಂದರೆ ಯಾವುದಕ್ಕೆ ಎಷ್ಟು ಅಮೌಂಟ್ ಬರುತ್ತೆ, ಯಾವ ರೀತಿ ಬರುತ್ತೆ ಅಮೌಂಟು, ಮತ್ತು ಇದು ಯಾರೆಲ್ಲ ಎಲಿಜಿಬಲ್ ಇರ್ತೀರಾ ಎರಡು ಸ್ಕಾಲರ್ಶಿಪ್ಗೆ, SSP ಮತ್ತು NSPಗೆ. ಸೊ ಅದೆಲ್ಲ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳ್ಕೊಳ್ಳೋಣ ಗೈಸ್. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್, ಓಕೆನಾ. ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ದು ಏನೇ ಒಂದು ಕ್ವಶನ್ಸ್ ಇರಲಿ, ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ ಕಮೆಂಟ್ ಹಾಕಿ ಗೈಸ್, ಓಕೆನಾ. ಕಮೆಂಟ್ಗೆ ನಾವು ಅಲ್ಲದೆ ನಮ್ಮ ಟೀಮ್ ಕೂಡ ಸತತವಾಗಿ ರಿಪ್ಲೈ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಮತ್ತು ನೀವು ಲೈಕ್ ಮಾಡಿ ಗೈಸ್. ಯಾರೆಲ್ಲ ಲೈಕ್ ಮಾಡ್ತಿರಲ್ಲ ವೀಡಿಯೋಗೆ, ನಮ್ಮ ಹತ್ರ ಏನಂತಂತಂದರೆ ನೋಟಿಫಿಕೇಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ರಮೇಶ್ ಅನ್ನೋರು ಲೈಕ್ ಮಾಡಿದರೆ ರಮೇಶ್ ಲೈಕ್ ಯುವರ್ ವಿಡಿಯೋ ಅಂತ ಬರುತ್ತೆ. ಅವಾಗ ಓದೋಕ್ಕೆ ಕೂಡ ನಮಗೂ ಚೆನ್ನಾಗಿರುತ್ತೆ. ಸೊ ಲೈಕ್ ಸ್ಟೂಡೆಂಟ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಲೈಕ್ ಮಾಡ್ತಿದ್ದಾರೆ ನಮ್ಮ ವೀಡಿಯೋಸ್ನು, ಅವರಿಗೆಲ್ಲ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ನಮಗೂ ಖುಷಿ ಇರುತ್ತೆ. ಈ ರೀತಿ ಮತ್ತೆ ಹೊಸ ಕಂಟೆಂಟ್ನ ನಿಮಗೆ ಲೈಕ್ ಹೆಲ್ಪ್ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಬನ್ನಿ ವಿಡಿಯೋನ ಕ್ಲಿಯರಾಗಿ ನೋಡ್ತಾ ಹೋಗೋಣ. NSP ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಗೈಸ್. ಇದು ಬಂದುಬಿಟ್ಟು ರಾಷ್ಟ್ರೀಯ ಮಟ್ಟದಲ್ಲಿರುತ್ತೆ, ಸ್ಟೇಟ್ ಲೆವೆಲ್ ಇರಲ್ಲ. ಯಾರೇ ರಾಜ್ಯದ ವಿದ್ಯಾರ್ಥಿಯಾಗಿದ್ದರೂ ಹಾಕ್ಬೋದು. ಸೆಂಟ್ರಲ್ ಲೆವೆಲ್ ಸ್ಕಾಲರ್ಶಿಪ್ ಆಗಿರುತ್ತೆ. ಸೊ ಏನಂತಂತಂದರೆ ನೀವು ಯಾವುದೇ ಒಂದು ಕ್ಯಾಟಗಿರಿ ಸ್ಟೂಡೆಂಟ್ಸ್ ಆಗಿರಲಿ, SC ST OBC ಮೈನಾರಿಟಿ EWS ಜನರಲ್, ಯಾವುದೇ ಕ್ಯಾಟಗಿರಿಯ ಸ್ಟೂಡೆಂಟ್ಸ್ ಆಗಿರಲಿ, ನೀವು ಎಲಿಜಿಬಲ್ ಆಗಿರ್ತೀರ. ನೀವೇನಂತಂದರೆ NSP OTR ರಿಜಿಸ್ಟ್ರೇಷನ್ ಅಂತ ಇರುತ್ತೆ NSP ಪೋರ್ಟಲಲ್ಲಿ ಹೋಗಿ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡೋಕ್ಕೆ ಬರುತ್ತೆ. ಸೊ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು NSP OTR ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕನ್ನೋದು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಸೊ ಅದು ವೀಡಿಯೋ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಾಸ್ಟಲ್ಲಿ ಕೂಡ ತೋರಿಸ್ತೀನಿ, ಓಕೆನಾ ಗೈಸ್. ನೀವು ಕೂಡ ನೋಡ್ಕೊಳ್ಬೋದು. ಮತ್ತು ಏನಂತಂತಂದರೆ NSP ವಿಡಿಯೋ ನಾವು ಇನ್ನೂ ಮಾಡಿಲ್ಲ. ನೀವು ಯಾರಾದರೂ NSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂತಿದ್ರೆ ಆ ವಿಡಿಯೋ ಪರ್ಟಿಕ್ಯುಲರ್ ಆಗಿ ಬೇಕಂತಂದರೆ ಕಮೆಂಟ್ ಮಾಡಿ NSP ಸ್ಕಾಲರ್ಶಿಪ್ ಅಂತ, ಇಲ್ಲಾಂದರೆ NSP ಅಂತಲೇ ಮಾಡಿ. ಸೊ ನಾವು ವಿಡಿಯೋನ ಸದ್ಯದಲ್ಲೇ ಮಾಡಿ ನಿಮ್ಮ ಮುಂದೆ ತರ್ತೀವಿ. SSP ಅಂದರೆ ಇದು ಎಲ್ರಿಗೂ ಗೊತ್ತಿದೆ ಗೈಸ್. 1 to 1 ಸ್ಟ್ಯಾಂಡರ್ಡಿಂದ ಡಿಗ್ರಿ ಲೆವೆಲ್ವರೆಗೂ ಎಲ್ಲರೂ ಅಪ್ಲೈ ಮಾಡ್ತಾ ಇರೋದು SSP. ನಾನು ಸ್ಟೂಡೆಂಟ್ಸ್ ಆಗಿದ್ದಾಗ ಕೂಡ ನಾನು ಅಪ್ಲೈ ಮಾಡಿದ್ದೀನಿ. ನಾನು ಬಂದುಬಿಟ್ಟು ST ಕ್ಯಾಟಗರಿನಲ್ಲಿ ಬರ್ತಾ ಇರೋದು. ಸೊ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರಿಂದ ನಾನು ನನ್ನ ಸ್ಕಾಲರ್ಶಿಪ್ ನನ್ನ ಫೀಸ್ ಏನಿದೆ ಎಲ್ಲನೂ ಈ ಸ್ಕಾಲರ್ಶಿಪ್ಪಿಂದನೇ ಇದು ಮಾಡ್ಕೊಂಡಿದ್ದೀನಿ. SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಇದು ಬಂದುಬಿಟ್ಟು ಬರೀ ಕರ್ನಾಟಕ ಸ್ಟೂಡೆಂಟ್ಸು ಕರ್ನಾಟಕದಲ್ಲಿ ಕಲಿತಿದ್ರೆ ಮಾತ್ರ ಇದು ಮಾಡ್ಬೋದು. ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಅಪ್ಲಿಕಬಲ್ ಇರುತ್ತೆ. ಗೌರ್ಮೆಂಟ್ ಸ್ಕಾಲರ್ಶಿಪ್ ಎರಡು, ಮತ್ತು ಯಾವುದು ಪ್ರೈವೇಟ್ ಸ್ಕಾಲರ್ಶಿಪ್ ಅಲ್ಲ. SC ST OBC ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲರೂ ಅಪ್ಲೈ ಮಾಡ್ಬೋದು. ಇದ್ರ ಲಿಂಕ್ ಕೂಡ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮತ್ತು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಡೆಡಿಕೇಟೆಡ್ ವಿಡಿಯೋ. ಎಲ್ಲ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿಬಿಟ್ಟು ನನ್ನ ಕ್ಲಾಸ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡಿದ್ದಾರೆ. ಈ ನನ್ನ ವಿಡಿಯೋನ ನೋಡಿಬಿಟ್ಟು ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ, ಓಕೆನಾ. ಕ್ಯಾನ್ ಯು ಅಪ್ಲೈ ಬೋತ್? ಎಸ್, ನೀವು ಎರಡನ್ನೂ ಅಪ್ಲೈ ಮಾಡ್ಬೋದು. ಯಾರಂದರೆ ಇವಾಗ ಏನಂದರೆ ಈ ವರ್ಷ SC ST ಸ್ಟೂಡೆಂಟ್ಸು ಎರಡು ಅಪ್ಲೈ ಮಾಡೋಂಗಿಲ್ಲ. SC ST ಸ್ಟೂಡೆಂಟ್ಸ್ ಆಗಿದ್ದರೆ ಬರೀ SSPನ ಅಪ್ಲೈ ಮಾಡಿ. ಏನಕ್ಕಂದರೆ NSP ನೀವು SSP ಅಪ್ಲೈ ಮಾಡೋವಾಗಲೇ NSP OTR ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ. ಏನಕ್ಕಂತಂದರೆ ಅದು ನೀವು ಅಲ್ಲಿ ಅಪ್ಲೈ ಮಾಡಬಾರ್ದು ಅಂತ, ಓಕೆನಾ. ಅಲ್ಲಿ ಅಪ್ಲೈ ಮಾಡಿದರೂ ನಿಮಗೆ ಯಾವುದಾದ್ರೂ ಒಂದೇ ಅಮೌಂಟ್ ಬರುತ್ತೆ. ಸೊ SSP ಈಸ್ ಬೆಸ್ಟ್ ಫಾರ್ SC ST ಸ್ಟೂಡೆಂಟ್ಸ್. ಏನಕ್ಕಂದರೆ ನಿಮ್ಮ ಫೀಸ್ ಎಷ್ಟಿದೆ ಫುಲ್ ಫೀಸ್ ಸ್ಕಾಲರ್ಶಿಪ್ ಬರುತ್ತೆ SC ಸ್ಟೂಡೆಂಟ್ಸು. OBC 2A ಜನರಲ್ ಸ್ಟೂಡೆಂಟ್ಸ್ಗೆ ಏನಂತಂದರೆ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ತೊಗೊಂಡ್ರೆ 25,000 18,000 to 25,000 ಬರುತ್ತೆ ನಿಮಗೆ. ಸೊ ನಿಮ್ಮ ಫೀಸ್ 1,00,000 ಆ ರೀತಿ ಇರುತ್ತೆ. ಸೊ ನೀವೇನಂತಂದರೆ ಎರಡು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ, ಎರಡು ನಿಮಗೆ ಬರೋ ಚಾನ್ಸಸ್ ಇರುತ್ತೆ 99%. SSP 100% ಬರುತ್ತೆ, NSP 90% ಚಾನ್ಸ್ ಇರುತ್ತೆ ಬರೋದು. ಸೊ ನಿಮ್ಮ ಮಾರ್ಕ್ಸ್ ಏನೋ ಚೆನ್ನಾಗಿದ್ದರೆ ಎರಡು ಕವರ್ ಆಗುತ್ತೆ. NSP ನಿಮಗೆ 40,000ವರೆಗೂ ಬರುತ್ತೆ, SSP ನಿಮಗೆ 25,000. ಟೋಟಲ್ OBC 2A ಈ ಸ್ಟೂಡೆಂಟ್ಸ್ ಕೂಡ ನಿಯರ್ಲಿ 60,000ವರೆಗೂ ಸ್ಕಾಲರ್ಶಿಪ್ ಬರುತ್ತೆ. ಸೊ ಅಪ್ಲೈ ಮಾಡಿ. ಸರ್ ನನಗೆ NSP ಬಂದಿಲ್ಲ ಸರ್, ನಾನು ಅಪ್ಲೈ ಮಾಡಿದ್ದೀನಿ ಅಂದರೆ ನಿಮ್ಮ ಮಾರ್ಕ್ಸ್ ಏನಾದರೂ ಇದಾಗಿರ್ಬೋದು, ನಿಮ್ಮ ಎಲಿಜಿಬಿಲಿಟಿ ಕ್ರೈಟೇರಿಯಾ ಮ್ಯಾಚ್ ಆಗಿರ್ಲಿಕ್ಕಿಲ್ಲ, ಆ ರೀತಿ ಇದ್ದಲ್ಲಿ ನಿಮಗೆ ಬರೋದಿಲ್ಲ. ಸೊ ಅಪ್ಲೈ ಮಾಡುವಾಗ ನೋಡ್ಕೊಂಡು ಅಪ್ಲೈ ಮಾಡಿ, ಓಕೆನಾ. ಸೊ ಎರಡು ಅಪ್ಲೈ ಮಾಡ್ಬೋದು, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. SC ಸ್ಟೂಡೆಂಟ್ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಏನಕ್ಕಂತಂದರೆ ನೀವು SSP ಅಪ್ಲೈ ಮಾಡುವಾಗ NSP OTR ರಿಜಿಸ್ಟ್ರೇಷನ್ ಎಂಟರ್ ಮಾಡಿರ್ತೀರ. ಹೂ ಕ್ಯಾನ್ ಅಪ್ಲೈ ಎಲಿಜಿಬಿಲಿಟಿ ಎಲ್ಲ ಇಂಡಿಯನ್ ಸ್ಟೂಡೆಂಟ್ಸ್, ಎಲ್ಲ ಇಂಡಿಯಾದಲ್ಲಿರೋ ಎಲ್ಲ ಸ್ಟೇಟ್ ಸ್ಟೂಡೆಂಟ್ಸು, ನೀವು ಯಾವುದೇ ಒಂದು ರಾಜ್ಯದಲ್ಲಿ ಕಲಿತಾ ಇದ್ರು ಕರ್ನಾಟಕ ಸ್ಟೂಡೆಂಟ್ಸು NSP ಅಪ್ಲೈ ಮಾಡೋಕ್ಕೆ ಬರುತ್ತೆ. ಅಪ್ಲೈ ಮಾಡಿ. ಪ್ರೀ ಮೆಟ್ರಿಕ್ಕಿಂದ PhD ಲೆವೆಲ್ ಅಂದರೆ 1 to ನೀವು PhD ಲೆವೆಲ್ ಇರೋರು ಅಪ್ಲೈ ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಇನ್ಕಮು NSPಯಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದು ಲೈಕ್ ಎಕ್ಸೀಡ್ ಆಗಬಾರ್ದು.
ಡಾಕ್ಯುಮೆಂಟ್ಸ್ ಎಲ್ಲನೂ ಏನೇನು ಬೇಕಿದೆ ಅನ್ನೋದು ನಾನು ಡೆಡಿಕೇಟೆಡ್ ವೀಡಿಯೋ ಮಾಡಿರ್ತೀನಿ NSP ಮೇಲೆ, ಅದು ಅವಾಗ ಹೇಳಿರ್ತೀನಿ. ಮತ್ತು SSP ಅಂದರೆ ನೀವು ಕರ್ನಾಟಕದವರೇ ಆಗಿರಬೇಕು, ಕರ್ನಾಟಕ ಕಾಲೇಜ್, ಕರ್ನಾಟಕ ಸ್ಕೂಲಲ್ಲೇ ಕಲಿತಾ ಇರಬೇಕು. ಇದು ST SC OBC ಯಾರೇ ಆಗಿರಲಿ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಇನ್ಕಮ್ ಲಿಮಿಟ್ಸ್ ಏನಿರುತ್ತೆ ಅಲ್ಲಿ ಇನ್ಕಮ್ ಲೈಕ್ ಇಷ್ಟೇ ಇರಬೇಕಂತ ಮೆನ್ಷನ್ ಮಾಡಿರ್ತಾರೆ SSP ಪೋರ್ಟಲಲ್ಲಿ, ಅದಷ್ಟಾಗಿರಬೇಕು. ಸೊ ನೀವು ಯಾರೇ 1 to 10th ಮತ್ತು ಡಿಗ್ರಿ ಯಾವುದೇ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಯಾರೇ ಮಾಡ್ತಾಯಿದ್ರು, ಮಾಸ್ಟರ್ಸ್ ಮಾಡ್ತಾಯಿದ್ರು, ನೀವು ಅಪ್ಲೈ ಮಾಡ್ಬೋದು. ಎಷ್ಟು ಅಮೌಂಟ್ ಬರುತ್ತೆ ಅಂದರೆ NSPಗೆ 20,000ರಿಂದ 50,000ದವರೆಗೂ ಬರುತ್ತೆ, ಓಕೆನಾ. ಮತ್ತು NSPಲಿ 2 ಸ್ಕಾಲರ್ಶಿಪ್ ಇರುತ್ತೆ, ಸಬ್ ಸ್ಕಾಲರ್ಶಿಪ್ ಅಂತ ಹೇಳ್ತೇವೆ. ಇನ್ನೊಂದು NSP ಮೇನ್ ಬಾಯ್ಸ್ ಮತ್ತು ಗರ್ಲ್ಸ್, ಮೇನ್ ಫೀಮೇಲ್ ಯಾರಾದರೂ ಅಪ್ಲೈ ಮಾಡ್ಕೊಳ್ಬೋದು. ಇನ್ನೊಂದು ಡೆಡಿಕೇಟೆಡ್ ಗರ್ಲ್ಸ್ಗೋಸ್ಕರನೇ ಅಂತೆ ಪ್ರಗತಿ ಸ್ಕಾಲರ್ಶಿಪ್ ಅಂತ ಇದೆ ಹುಡುಗಿಯರಿಗೆ. ತಾಂತ್ರಿಕ ಶಿಕ್ಷಣ ಪಡೆಯುವ ವಿದ್ಯಾರ್ಥಿನಿಯರಿಗೆ ವಾರ್ಷಿಕ 50,000 ಸಿಗುತ್ತದೆ. ಅಂತಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರೆಲ್ಲ ಇರ್ತೀರಲ್ವಾ, ಮತ್ತು ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರೋ ವಿದ್ಯಾರ್ಥಿನಿಯರು ಅವರಿಗೆ 50,000 ಸಿಗುತ್ತೆ. ಸ್ಟೂಡೆಂಟ್ಸ್ OBC ಯಾವುದೇ ಒಂದು ಲೈಕ್ 2A ಜನರಲ್ ಈ ಥರ ಕಾಸ್ಟ್ ಗರ್ಲ್ಸ್ ಸ್ಟೂಡೆಂಟ್ಸ್, ಫೀಮೇಲ್ ಸ್ಟೂಡೆಂಟ್ಸ್ ಯಾರಾದರೂ ನನ್ನ ವೀಡಿಯೋ ನೋಡ್ತಾರೆ, ಪ್ಲೀಸ್ ಈ ಪ್ರಗತಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಏನಕ್ಕಂದರೆ 50,000 ಸಿಗುತ್ತೆ ನಿಮಗೆ. SSPಯಿಂದನೂ ಕೂಡ ಅಷ್ಟೊಂದು ಅಮೌಂಟ್ ಬರೋದಿಲ್ಲ. ಸೊ ಇದ್ರ ಮೇಲೆ ನಾನೊಂದು ಡೆಡಿಕೇಟೆಡ್ ವೀಡಿಯೋ ಹಾಕಿರ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋ ನೋಡಿ. ಮತ್ತು ಲೈಕ್ ಬಾಯ್ಸ್ ನೀವೆಲ್ಲ NSP ಹಾಕಿರಿ, ನಿಮಗೂ ಅಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಸರ್ SSP ಎಷ್ಟು ಬರುತ್ತೆ ಅಂತಂದರೆ ಫೀಸ್ ಮರುಪಾವತಿ ಯಾರಿಗೆಲ್ಲ ಅಂದರೆ SC STನವ್ರಿಗೆ ಫೀಸ್ ಎಷ್ಟಿರುತ್ತೆ ಅಷ್ಟು ಅಮೌಂಟ್ ಬರುತ್ತೆ. ಅಷ್ಟಿಲ್ಲ ಅಂತಂದರೂ 76,000 ಬರ್ತಾ ಇದೆ ಈ ಇಯರ್. ನನ್ನ ಸ್ಟೂಡೆಂಟ್ಸ್ಗೆ ಮೊನ್ನೆ ಬಂದಿದೆ 76,000 ಪ್ಲಸ್ ವಿದ್ಯಾಶ್ರೀ. ಅವ್ರ ಹಾಸ್ಟೆಲಲ್ಲಿ ಇಲ್ಲ, ಗೌರ್ಮೆಂಟ್ ಹಾಸ್ಟೆಲ್, BCM ಹಾಸ್ಟೆಲ್ ಅಪ್ಲೈ ಮಾಡಿದರು, ಬಟ್ ರಿಜೆಕ್ಟ್ ಆಗಿದೆ. ಸೊ ಅದಕ್ಕೋಸ್ಕರ 20,000 ಬರ್ತದೆ. ತಿಂಗಳಿಗೆ 2,000 ಲೆಕ್ಕ ಇಟ್ಕೊಂಡ್ಬಿಟ್ಟು ಒಂದೇ ಸಲ ಹಾಕ್ತಾರೆ, 10 ತಿಂಗಳದ್ದು 20,000. ಸೊ 76 20 96, ಓಕೆ 96,000 ಬಂತು. ಆ ಸ್ಟೂಡೆಂಟ್ಸ್ಗೆ ಇರೋದು 80,000 ಅಷ್ಟೇ ಕಾಲೇಜ್ ಫೀಸು. ಇದು ವಿದ್ಯಾಶ್ರೀ ಮೇಲೆ ನಾನು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ನೋಡ್ಕೊಳ್ಳಿ. ರೈತ ವಿದ್ಯಾನಿಧಿ ಬಗ್ಗೆ ನಾನು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ, ಅದು ಕೂಡ ಅಮೌಂಟ್ ಬರುತ್ತೆ ನಿಮಗೆ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ನೋಡ್ಕೊಳ್ಳಿ ವೀಡಿಯೋನ. ಮತ್ತು ಏನಂದರೆ ಲಾಸ್ಟ್ ಡೇಟ್ ಏನಂತಂದರೆ NSPದು ಲಾಸ್ಟ್ ಡೇಟ್ ಏನಂತಂದರೆ ಎಕ್ಸ್ಟೆಂಡ್ ಆಗಿದೆ. ಪೋರ್ಟಲಲ್ಲೂ ಚೆಕ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. SSPದು ಏನಂತಂದರೆ ಪ್ರೀ ಮೆಟ್ರಿಕ್ದು December 31 ಇತ್ತು, ಅಂದರೆ 1 to 10th. ಪೋಸ್ಟ್ ಮೆಟ್ರಿಕ್ ಅಂದರೆ 11th ಯಾವುದೇ ಒಂದು ಆಗಿರಲಿ, ಮಾಸ್ಟರ್ ಡಿಗ್ರಿ January March ಡಿಪೆಂಡಿಂಗ್ ಆನ್ ದಿ ಡಿಪಾರ್ಟ್ಮೆಂಟ್ ಅಂತಂದರೆ ಎಕ್ಸ್ಟೆಂಡ್ ಆಗಿದೆ. ಸೊ ನಾನು ವೀಡಿಯೋ ಮಾಡಿದ್ದೀನಿ, ಎಕ್ಸ್ಟೆಂಡ್ ಆಗಿದ್ದು ಕೂಡ ಮಾಡಿದ್ದೀನಿ. ಸೊ ಏನೆಲ್ಲ ನಾನು SSP ಬಗ್ಗೆ ವೀಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಚೆಕ್ಔಟ್ ಮೈ ಆಲ್ ದೋಸ್ ವೀಡಿಯೋಸ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಗೈಸ್, ಓಕೆ. ಮತ್ತು ಆಮೇಲೆ ಏನಂತಂದರೆ ಲಿಂಕ್ ಇದೆ, ಲಿಂಕ್ನ ನಾನು ಕೊಟ್ಟೇ ಇರ್ತೀನಿ. ಲಿಂಕ್ ಯಾವಾಗಲೂ ನಾನು ಡಿಸ್ಕ್ರಿಪ್ಷನ್, ನಾನು ಏನಾದರೂ ಇನ್ಫಾರ್ಮೇಷನ್ ಮಿಸ್ ಮಾಡಿದ್ರು ನನ್ನ ಡಿಸ್ಕ್ರಿಪ್ಷನ್ ಆ ಇನ್ಫಾರ್ಮೇಷನ್ ಫುಲ್ ಇರುತ್ತೆ. ಏನಕ್ಕಂದರೆ ನಾನು ಯಾವುದೋ ಒಂದು ಹೇಳ್ಬೇಕಂತ ಅಂದ್ಕೊಂಡಿರ್ತೀನಿ, ಬಟ್ ಹೇಳಿರಲ್ಲ. ಡಿಸ್ಕ್ರಿಪ್ಷನೆಲ್ಲ ಆ್ಯಡ್ ಮಾಡಿ ವೀಡಿಯೋನ ಎಡಿಟ್ ಮಾಡಿ ಹಾಕಿರೋದು ನಮ್ಮ ಟೀಮು. ಡಿಸ್ಕ್ರಿಪ್ಷನ್ ಫುಲ್ ಕ್ಲಿಯರ್ ಆಗಿ ಒಂದು ಏನಂತಂದರೆ ನಾವೆಲ್ ಥರ ಬರ್ದು ಹಾಕಿರ್ತಾರೆ ನನ್ನ ಡಿಸ್ಕ್ರಿಪ್ಷನ್, ಓಕೆನಾ. ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಕಂತ ಡೆಡಿಕೇಟೆಡ್ ವೀಡಿಯೋಸ್ನಲ್ಲಿ ಇರುತ್ತೆ, ನಾನು ಇವಾಗ ಹೇಳಕ್ಕೆ ಹೋಗಲ್ಲ. ಸೊ ಲಾಸ್ಟಲ್ಲಿ ಏನು ಹೇಳೋದಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಂತಂದರೆ ನನ್ನ ಎಲ್ಲ ವೀಡಿಯೋಸ್ನೂ ನೋಡಿಬಿಟ್ಟು NSP SSP ಅಪ್ಲೈ ಮಾಡಿ. ಮತ್ತು ನಾನು ಆಲ್ರೆಡಿ ಹೇಳಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡೋಕ್ಕೆ ಬರುತ್ತೆ. SC ST ಸ್ಟೂಡೆಂಟ್ಸು NSP ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇವಾಗ ಆಲ್ರೆಡಿ ಫೈನಲ್ ಇಯರ್ ಸ್ಟೂಡೆಂಟ್ಸು, ನನ್ನದು ಒಂದು ಸ್ಟೂಡೆಂಟ್ಸು ಏನಂತ ಕೇಳಿದ್ರು ಅಂದರೆ, ಸರ್ ನನಗೆ ಇವಾಗ ನಾನು ಫೈನಲ್ ಇಯರು, ನನಗೆ SSP ಬಂದಿದೆ ಸರ್, ನಾನೇನಾದರೂ ಪ್ರಗತಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿ ಅಂತ ಕೇಳಿದರು. ಬಂದರೆ ನೀವು ಅಪ್ಲೈ ಮಾಡಿ ಅಂತ ಹೇಳಿದ್ದೀನಿ. ನಾನು ಕೂಡ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿ ನೋಡ್ತೀನಿ, ಬಂದರೆ ಮತ್ತೆ ನಿಮಗೆ ವೀಡಿಯೋ ಮಾಡಿ ಕ್ಲಿಯರಾಗಿ ಹೇಳಿರ್ತೀನಿ. ಆಲ್ರೆಡಿ ಅವ್ರಿಗೆ 70,000 96,000 ಬಂದಿದೆ, ಮತ್ತು ಇದು 50,000 ಆ್ಯಡ್ ಆಗುತ್ತೆ ಅಂತ ಟ್ರೈ ಮಾಡೋಣ, ಓಕೆನಾ. ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ನೀವು ಗೌರ್ಮೆಂಟ್ ಕಡೆಯಿಂದ ಹೆಲ್ಪ್ ತೊಗೊಳ್ತಾ ಇರಿ ಅಂತ ನನ್ನ ಅನಿಸಿಕೆ, ಓಕೆನಾ. ನಿಮ್ಮ ಪೇರೆಂಟ್ಸ್ಗೆ ಹೆಲ್ಪ್ ಆಗಿರುತ್ತೆ. ಜಾಸ್ತಿ ಸ್ಕಾಲರ್ಶಿಪ್ ಬಂದರೆ ನೀವೇ ಎಂಜಾಯ್ ಮಾಡೋಕ್ಕೆ ಹೋಗಬೇಡಿ, ಪ್ಲೀಸ್ ಪೇರೆಂಟ್ಸ್ಗೂ ಕೊಡಿ. ಪೇರೆಂಟ್ಸ್ ಮಾಡೋದೆಲ್ಲ ನಿಮಗೋಸ್ಕರನೇ, ಓಕೆನಾ. ನಾನು ಹೇಳ್ದಂಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಡೇಟ್ ಏನಾಗಿದೆ, ಎಕ್ಸ್ಟೆಂಡ್ ಆಗಿದೆ, 31 ಜನವರಿ ಇದೆ. ಮತ್ತೆ ಕೇಳಕ್ಕೆ ಹೋಗಬೇಡಿ ಸರ್ ಡೇಟ್ ಕ್ಲೋಸ್ ಆಗಿದೆ ಅಂತ. ಮತ್ತೆ ಓಪನ್ ಆಗಿದೆ. ನೀವು 31 ಜನವರಿವರೆಗಿದೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ದು. ಪ್ಲೀಸ್ ಅಪ್ಲೈ ಮಾಡಿ. ನಾನು ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋ ನೋಡ್ಕೊಳ್ಳಿ, ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾನು ಹೇಳ್ದಂಗೆ SSP ಮೇಲೆ ಜಾಸ್ತಿ ವೀಡಿಯೋಸ್ನ ಮಾಡಿದ್ದೀನಿ. ಇದು ಬಂದುಬಿಟ್ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್, ನನ್ನ ಚಾನಲ್ಲು. ಏನಂತಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತಂದರೆ ಇಲ್ಲಿ ಹೋದ್ಮೇಲೆ ಮೋರ್ ಅಂತ ಕ್ಲಿಕ್ ಮಾಡಿರಿ, ಇಲ್ಲೆಲ್ಲ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ ನೋಡಿ. ಈ ಥರ ಲಿಂಕು, ಈ ಥರ ವೀಡಿಯೋಸ್ ಇರುತ್ತೆ, ಎಲ್ಲ ವೀಡಿಯೋಸ್ ಇರುತ್ತೆ. ಈ ವಿಡಿಯೋಸ್ ಮೇಲೆ ನೀವೇನು ಅಂತಂದರೆ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಬೇಕು, ಅವಾಗ ನಿಮಗೆ ಏನಂತಂದರೆ ಈ ವಿಡಿಯೋ ಓಪನ್ ಆಗಿರುತ್ತೆ, ಆ ವಿಡಿಯೋ, ಓಕೆನಾ. ಇಲ್ಲಿದೆ ನೋಡಿ SSP ಲಾಸ್ಟ್ ಡೇಟ್ ಎಕ್ಸ್ಟೆಂಡೆಡ್ ಅಂತ, ಓಕೆನಾ. ಮತ್ತು ಮೋರ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮತ್ತು NSP OTR ರಿಜಿಸ್ಟ್ರೇಷನ್ ಅಂತ ಇರುತ್ತಲ್ವ, ಇದು ನೋಡಿ
ಸೊ ಈ ವಿಡಿಯೋನ ನೋಡ್ಕೊಂಡ್ಬಿಡಿ, ನಾನು ಎಲ್ಲನೂ ಕ್ಲಿಯರಾಗಿ ನಿಮಗೆ ಡೀಟೇಲಾಗಿ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ದರೆ ತಪ್ಪದೆ ಕಮೆಂಟ್ ಹಾಕಿ, ಸರ್ ಮೇಡಮ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.